ಅದರ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್ಸು. ನೀನು ಮಾಕ ಮುಚ್ಚಿತು ದುಡಿತಾ ನಾನು ದುಡಿಯದ ಅಲ್ಲಕಲ್ಲ ಪುರ್ಷಿ ಈ ಹೆಣ್ಣು ನಿಮ್ದವೇನೋ ಮಾತಾಡ್ಬೇಕು ಬತ್ತಿ ನಿಂತ ಕಳಿಸ್ಬಿಟ್ಟು ಈಟಕ್ಕಾದ್ರೂ ಬರ್ಲಿಲ್ವಲ್ಲ ಎಲ್ಲೋಯ್ತು? ನಾನೇ ಹೋಗಿ ಕರ್ಕೊಬರಲ್ಲ. ಏ ನಿಂತ್ಕೊಳ್ಳಲ್ಲಿ ಹೋಗಿ ಕರ್ಕೊಂಬರ್ತಾನಂತೆ. ಕರ್ಕೊಂಬರೋದು ಮಕ ನೋಡು. ನಿನ್ನೆ 4 ಜನ ಕರ್ಕೊಂಬರ್ಬೇಕು. ಅಲ್ಲ ಕಳ್ಳ ಮೂದೇವಿ ಮಾವನ್ ಮನೆಗೆ ಬಂದಾಗದ್ರು ಹೊಸ ಅಳಿ ಅಂತಾರ ನಡ್ಕೊಳ್ಳ. ಅಳಿಯಂತರನೆ ಬಂದಿದ್ದೀನಲ್ಲ ಪಾರು. ಅದಕ್ಕೆ ಮಕದಲ್ಲಿ ಬರ್ತೀನಿ. ಮಾವ ಆಲ್ರೆಡಿ ಬಾಯಿ ತುಂಬ ನನ್ನ ಅಳಿಮೆಯ ಅಂತ ಕರ್ದ ಇದೆ. ನನ್ನ ಕರ್ಮ ಕಣಪ್ಪ. ಅದ್ಯಾವ ಜನದಲ್ಲಿ ನನಗೆ ಗಂಟು ಬಿದ್ದೋ ಏನು ಕತೆನೋ. ಲೇ ಕುರ್ಸಿ, ನಿನ್ನ ಯೋಗ್ಯತೆಗೆ ಒಂದು ಹೆಣ್ಣು ಹುಡುಕೊಳಕ್ಕೆ ಆಗಲಿಲ್ಲ ನಿನ್ನ ಕೈಲಿ. ಹೆಂಗೋ ಇದೊಂದು ಮದುವೆ ಮಾಡೋ ಗಂಟ ಕುಸಿ ನಿನ್ನ ಕಂಟ್ರೋಲಲ್ಲಿ ನೀನು ಇರಲ್ಲ. ನಿನಗೊಂದು ದೊಡ್ಡ ನಮಸ್ಕಾರ. ಓ ನಾನು ಏನು ಮಾಡಲಿ ಪಾರು, ನನ್ನ ಕಂಟ್ರೋಲಲ್ಲಿ ಇರೋಲ್ಲ. ಕರ್ಮ ಕಣಪ್ಪ. ಪಾರು ನೀವು ವಿಷಯ ಇಲ್ಲ. ನನ್ನ ದುಗ್ಯೋಂಗ್ ನಿಂತ್ಕೊಳಕ್ ಕಸ್ಕೊಂಡ್ ಮಗ ಬರ್ತೈತೆ. ಬಾರು ಬಾ ಬಾ ನನ್ನ ಮುದ್ದು ಸೊಸೆ ಬಾ. ಇದು ಬಗಿಗ್ ಚೇರ್ ಹಾಕ್ಲಾ? ನೀನ್ ಕುಂದ್ಕೊಂತ ಇದ್ದೀನಿ ದಾಳ್ ಮ್ಯಾಕೆ ಹಾಕು ಚೇರ್. ಬರೋ ಕುತ್ಕೊ ಬರೋ. ಬೇಡ ಬೇಡ ನಾನು ನಿಂತ್ಕೋತೀನಿ, ನೀವ್ ಹೇಳಿ. ಹೇಳ್ಬೇಕಾ? ಒಳ್ಳೆ ಚೆನ್ನಾಗಾಯ್ತು. ನೀನಂತವ ಏನೋ ಮಾತಾಡ್ಬೇಕು ಅನ್ನಿದ್ಕೆ ನನ್ನ ಸೊಸೆ ಹೇಳೋವಳೆ ಅಂತ ನನ್ನ ಕೈಲಿ ಆಗ್ಲಿ ನಾನು ಓಡಾಡ್ಕೊಂಡು ಬಂದಿವ್ನಿ. ನಾನೇನು ಹೇಳೋದು? ಹೇಳುವ ಅದೇನು ಹೇಳ್ಬೇಕು ಹೇಳು. ನೋಡವ, ನೀನೇನು ಭಯ ಪಡ್ಬೇಡ. ನಾನು ಬೇರೆ ಅಲ್ಲ, ನಿಮ್ಮವ್ವ ಬೇರೆ ಅಲ್ಲ. ನಿನ್ ಕಷ್ಟ ಏನೇ ಇದ್ರು ನನ್ನ ತವ ಧೈರ್ಯವಾಗಿ ಹೇಳ್ಕೊ. ಅಲ್ಲಿ ಮಹೇಶನ್ ಮುಂದೆ ನಿಂಗೆ ಮಾತಾಡಕ್ಕೆ ಕಷ್ಟ ಅಂತ ನಂಗೆ ಗೊತ್ತು. ಮಾತಾಡಕ್ಕೆ ಅವ್ನು ಬಿಡೋಕ್ಕೂ ಇಲ್ಲ. ನನ್ನ ತಮ್ಮ ಅಂತ ನಾನು ಹೇಳ್ತಿಲ್ಲ ಕಣವ. ಆ ಐದನ್ಗೆ ಹೆಣ್ಮಕ್ಳ ಕಷ್ಟ ಅರ್ಥ ಆಗಕ್ಕಿಲ್ಲ. ಅದಕ್ಕೆ ನೀನ್ ನನ್ನ ತವ ಮಾತಾಡ್ಬೇಕು ಅಂತ ಹೇಳ್ದಾಗ ನಿನ್ನ ಇಲ್ಲಿ ಬರಕ್ ಹೇಳಿದ್ದು. ಇಲ್ಲಿ ನಾನು ನೀನು ಇಬ್ರೇ ಇರೋದು. ನಾನು ನಿಂತ್ಕೊಳ್ಳ ಹೇಳವ. ಅಲ್ಲ, ನಾನು ಕೆಳಗೆ ಹೋಗ್ತೀನಿ, ಚೂರು ಕೆಲಸ ಇದೆ. ಯು ಲೇಡೀಸ್ ಸ್ಟಾಪ್. ನೀ ಕುರ್ಸಿ ನಿಂತ್ಕೊಳ್ಳವಸಿ. ಮಗ ಏನೋ ಹೇಳ್ಬೇಕಂತೆ. ನಾಳೆ ದಿವಸ ನೀನ್ ಹೆಣ್ರಾಗ ಹುಡುಗಿ ಅಲ್ವೇ? ಆಕೆಗೆ ಏನ್ ಸಮಸ್ಯೆ ಐತೆ ಅಂತ ನೀನು ತಿಳ್ಕೊಳ್ವಂತೆ. ನಿಂತ್ಕವಸಿ ಹೇಳವ. ಅಮ್ಮ ದಯವಿಟ್ಟು ನನಗೆ ಮದ್ವೆ ಬೇಡ. ಈ ಮದ್ವೆ ನಿಲ್ಲಿಸ್ಬಿಡಿ. ಯಾಕೆ ಇಷ್ಟೆಲ್ಲ ಮುಂದುವರೆದಿದ್ದೀವಲ್ಲ, ಈಗ ಮದುವೆ ಬೇಡ ಅಂದ್ರೆ ಹೆಂಗೆ? ಇಷ್ಟೆಲ್ಲ ಮುಂದುವರೆದಿರೋದು ಅಂದ್ರೆ ಎಂಗೇಜ್ಮೆಂಟ್ ಅಷ್ಟೇ ತಾನೇ ಆಗಿರೋದು. ಆಗಿದೆ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದೀನಿ ಇವರೇ ನನ್ನ ಹೆಂಡತಿ ಆಗೋರು ಅಂತ. ಆ ದೇವ್ರು ಮೇಲ್ಗಡೆನೆ ನಾವಿಬ್ರಿಗೂ ಗಂಟ ಕಳಿಸ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಪಾರ ಹೇಳಿ ಚೆಲ್ಬೇಕು, ಇವಳದ ಹೆಂಡತಿ ಪಾರ. ಮಗ ಏನೋ ಹೇಳಕ್ ಬಂದೈತೆ, ಹೇಳಿ ಹೇಳವ. ಏನ್ ತೊಂದ್ರೆ ನಿಂಗೆ? ಅಮ್ಮ, ಚಿಕ್ಕ ವಯಸ್ಸಿಂದ ನಾನು ತುಂಬಾ ಕಷ್ಟದಲ್ಲಿ ಬೆಳೆದಿದ್ದೀನಿ. ನಾನು ಆರೋಪ ಮಾಡ್ತಿಲ್ಲ, ಆದ್ರೆ ಮಹೇಶ್ವರನೆಲ್ಲ ಹೇಗ್ ನಡ್ಸ್ಕೊತಿದ್ದಾರೆ ಅಂತ ನಿಮ್ಗೆ ಗೊತ್ತಲ್ವಾ? ಅಪ್ಪನ ಸ್ಥಾನದಲ್ಲಿದ್ರು ಈ ಅಪ್ಪ ನನ್ನ ಪಾಲಿಗಿಲ್ಲ. ಅಮ್ಮನ್ನು ನನ್ನ ಪಾಲಿಗೆ ಬಿಟ್ಕೊಡ್ತಿಲ್ಲ ಅಮ್ಮ. ಇಷ್ಟೆಲ್ಲ ಕಷ್ಟಗಳ ಮಧ್ಯ ನನ್ನೇನ್ ಜೀವಂತವಾಗಿಟ್ಟಿರೋದೇ ನಮ್ಮಪ್ಪನ ಕನಸು. ಆ ಕನಸನ್ನ ನನ್ಸ್ ಮಾಡೋ ಒದ್ದಾಟದಲ್ಲಿ ಉಸಿರಿನ ಬಿಗೆ ಇಟ್ಕೊಂಡು ಬದುಕ್ತಾ ಇದ್ದೀನಿ. ನೀವು ಹೇಳಿದ ಅರ್ಥನೇ ಆಗ್ತಾ ಇಲ್ಲ. ಕನಸಲ್ಲೂ ಉಸಿರು ಕಟ್ಟುತ್ತಾ?
ನನಗೆ ನನ್ನ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು, ದೊಡ್ಡ ಕಂಪನಿ ಕಟ್ಬೇಕು, ಬಿಸ್ನೆಸ್ ಮಾಡ್ಬೇಕು ಅನ್ನೋ ಕನ್ಸಿದೆ. ನಾನು ಬದುಕ್ತಿರೋದೆ ಅದಕ್ಕೆ. ನಾನು ನಿಮ್ಮ ಹತ್ರ ಕಂಪ್ಲೇಂಟ್ ಹೇಳ್ತಿಲ್ಲ ಅಮ್ಮ. ನಿಮ್ ಮಗನ್ಗೆ ಒಂದು ಹೆಂಡ್ತಿ ಬೇಕು ನಿಜ, ಆದ್ರೆ ಆ ಹೆಂಡತಿ ನಾನಲ್ಲ. ಹೆಂಡತಿ ಪಾತ್ರ ನನಗ್ ಸರಿ ಹೋಗಲ್ಲ ಅಮ್ಮ. ಈ ಮದುವೆಯಿಂದ ನನಗೂ ಅನ್ಯಾಯ ಆಗುತ್ತೆ, ನಿಮಗೂ ಅನ್ಯಾಯ ಆಗುತ್ತೆ. ಅದಕ್ಕೆ ಅಮ್ಮ ಈ ಮದುವೆ ಬೇಡ. ಮೊದ್ಲಿಂದಾನು ಈ ಮಹೇಶ್ ಸರ್ ಕೈಯಲ್ಲಿ ಹಿಂಸೆ ಅನುಭವಿಸಿ ಮದ್ವೆ ಅನ್ನೋದ್ರಲ್ಲಿ ಆಸಕ್ತಿ ಹೊಂಟೋಗಿದೆ ನನಗೆ. ಏನೇ ಆದ್ರೂ ನಾನ್ ಮೊದಲು ಸ್ವತಂತ್ರಳಾಗ್ಬೇಕು, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ನನ್ ಕಾಲ್ ಮೇಲೆ ನಾನ್ ನಿಂತ್ಕೋಬೇಕು, ನನ್ನಂತ 100 ಜನಕ್ಕೆ ನನ್ ಕೆಲ್ಸ ಕೊಡ್ಬೇಕು, ಅವ್ರ ಜೀವನಕ್ಕೆಲ್ಲ ದಾರಿ ಆಗ್ಬೇಕು ಅನ್ನೋ ಆಸೆ ನನಗಿದೆ. ದಯವಿಟ್ಟು ಈ ಆಸೆನ ನೆರವೇರಿಸ್ಕೊಡಿ ಅಮ್ಮ. ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಮಗು ಕಷ್ಟ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಏನೇ ಆದ್ರೂ ನನ್ನಂತ ಹುಡುಗಿ ನಿಮಗ್ ಸೊಸೆ ಆಗೋದಕ್ಕಾಗಲ್ಲ ಅಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇಷ್ಟು ದಿನ ನನಗೆ ಹೇಳೋದಕ್ಕೆ ಅವಕಾಶ ಸಿಗ್ಲಿಲ್ಲ, ಧೈರ್ಯನೂ ಇರ್ಲಿಲ್ಲ. ಅಮ್ಮ, ಒಂದ್ ಹೆಣ್ಣಾಗಿ ನಾನೇನ್ ಹೇಳೋಕ್ ಬರ್ತಿದ್ದೀನಿ ಅಂತ ನಿಮಗೆ ಅರ್ಥ ಆಗ್ತಿದೆ ಅಲ್ವಾ? ದಯವಿಟ್ಟು ಈ ಮದ್ವೆ ನಿಲ್ಲಿಸ್ಬಿಡಿ. ನಿಮ್ ಕೈ ಮುಗಿತೀನಿ, ಬೇಕಿದ್ರೆ ನಿಮ್ ಕಾಲು ಹಿಡ್ಕೋತೀನಿ. ಕನ್ನಡ ಮಾತಾಡ್ತೀನಿ, ಆದ್ರೆ ಬರೆಯಕ್ ಓದಾಡ್ತೀನಿ. ಕನಿಷ್ಠ ನೀನು ಟ್ರೈ ಆದ್ರೂ ಮಾಡ್ತಾ ಇದೆಯಲ್ಲ, ಶಬಾಷ್. ಪೆಂಡಾಲ್ ಪ ಪೇ ಪೇ ದೀರ್ಘ ಒತ್ತು ಡಾಲ್. ಅಲ್ಲ ಬ್ರೋ, ನೀನ್ ಇಂಗ್ಲಿಷ್ ಮೀಡಿಯಮ್ಮ? ಕನ್ನಡ ಮೀಡಿಯಂ ಬ್ರೋ. ಆರಾಧ್ನವ್ರೆ, ವಾಟ್ ಹ್ಯಾಪನ್? ಆರಾಧ್ನವ್ರೆ, ಏನಾಯ್ತು? ಮುಗೀತು, ಇಲ್ಲಿ ಎಲ್ಲ ಮುಗ್ದೋಯ್ತು. ನನ್ ಕನ್ಸೆಲ್ಲ ನಾಶ ಆಗೋಯ್ತು. ಈ ಸಿಚುವೇಶನ್ ನಲ್ಲಿ ತಾಳಿ ಕಟ್ಸ್ಕೊಂಡ್ ಸಾಯೋದಾಗಿದ್ರೆ ಇಷ್ಟು ವರ್ಷ ಕನ್ಸು ಕನ್ಸು ಅಂತ ಕನ್ವರ್ಸ್ಕೊಂಡ್ ಬದುಕ್ಬೇಕಾಗಿತ್ತ? ಏನೇ ಬಂದ್ರೆ ನುಂಗಿ ನಡಿಬೇಕಾಗಿತ್ತ? ನಾನ್ ಇಲ್ಲಿವರೆಗೂ ಬರೋದಕ್ಕೆ ಎಷ್ಟು ಕಷ್ಟಪಟ್ಟೈತೆ, ಎಲ್ಲ ವೇಸ್ಟ್ ಆಗೋಯ್ತು.
ಇದೆಲ್ಲ ನಿಮಗೆ ಅರ್ಥ ಆಗುತ್ತೇನ್ರಿ? ಮದ್ವೆ ಮಾಡಿಸ್ತೀನಿ ಅಂತ ಕುಣಿತಿದ್ದೀರಲ್ಲ, ಹೋಗಿ ಯಾವ್ದಾದ್ರು ತಿಥಿ ಮಾಡಿಸ್ಬಿಡಿ. ಆರಾಧನ್ ಅವರೇ, ಕಾಮ್ ಡೌನ್. ಯಾರಾದ್ರು ಕೇಳಿಸ್ಕೊಂಡ್ರೆ ಜನ ಸೇರ್ಕೊಳ್ತಾರೆ. ನೀವು ಮದುವೆ ಆಗಿ ಇಷ್ಟೊಂದು ಯಾಕೆ ಕಳ್ತಿದ್ದೀರಾ? ಮದುವೆ ಆದ್ರೆ ಎಲ್ಲ ಸರಿ ಹೋಗ್ಬೋದಲ್ವಾ? ಎಷ್ಟೋ ಜನ ಮದುವೆ ಬೇಡ ಬೇಡ ಅಂತಾನೆ ಮದುವೆ ಆಗ್ತಾರೆ, ಆಮೇಲೆ ಹ್ಯಾಪಿ ಆಗಿರ್ತಾರೆ. ಎಷ್ಟು ಜನ ಹ್ಯಾಪಿ ಆಗಿರೋದನ್ನ ನೋಡಿದೀರಾ ಮಿಸ್ಟರ್? ಇದು ನನ್ ಮದ್ವೆ ಅಲ್ಲ ಕಣ್ರಿ, ನನ್ ಮರಣ ದಂಡನೆ. ನಾನ್ ಹುಟ್ಟಿರೋದೇ ಒಂದ್ ಪಾಪ ಆಗಿರೋದ್ರಿಂದ ಎಲ್ರೂ ಸೇರಿ ಕೊಡ್ತಿರೋ ಶಿಕ್ಷೆ ಇದು. ನಾನ್ ಮದ್ವೆ ಆಗ್ತೇನೆ. ನನ್ನ ಆಸೆ, ನನ್ನ ಕನ್ಸುಗಳನ್ನ ಕೊಂದ್ಕೊಂಡು ಮದ್ವೆ ಆಗ್ತೀನಿ. ನನ್ನ ಮದ್ವೆಯಿಂದ ಒಬ್ರಿಗೆ ಬಿಸ್ನೆಸ್ ಸಿಕ್ಕಿದೆ, ಇನ್ನೊಬ್ರಿಗೆ ದುಡ್ಡು ಸಿಕ್ಕಿದೆ, ಮತ್ತೊಬ್ರಿಗೆ ನೆಮ್ಮದಿ ಸಿಕ್ಕಿದೆ, ಮಗದೊಬ್ರಿಗೆ ಸೊಸೆ ಸಿಗ್ತಾಳೆ, ಇನ್ಯಾರಿಗೋ ಹೆಂಡತಿ ಸಿಗ್ತಾಳೆ. ಒಟ್ನಲ್ಲಿ ಎಲ್ರಿಗೂ ಲಾಭ ಇದೆ. ಎಲ್ರಿಗೂ ಲಾಭ ಇರೋದನ್ನ ನಾನೇ ಬೇಡ ಅನ್ಲಿ? ಹೇಗಿದ್ರು ನನ್ನ ಜೀವನ ಇಷ್ಟೆ. ನಾನು ಹುಟ್ಟಿರೋದೇ ಈ ಥರ ಸಾಯ್ಬೇಕು ಅಂತ. ಹಾಗಿರುವಾಗ ನನ್ನ ಮದ್ವೆಯಿಂದ ಎಲ್ರಿಗೂ ನೆಮ್ಮದಿ ಸಿಗುತ್ತೆ ಅನ್ನೋದಾದ್ರೆ ನಾನು ಮದ್ವೆ ಆಗ್ತೀನಿ. ಆರಾಧನ್ ಅವರೇ, ಮತ್ಯಾವತ್ತೂ ನನ್ನ ಹೆಸರು ಕರಿಬೇಡಿ. ನನ್ನ ಹೆಸರು ಹೇಳೋ ಯೋಗ್ಯತೆನೂ ಇಲ್ಲ ನನಗೆ. ನೀವು ದುಡ್ಡು ಎಣಿಸಿರಿ.